ಇಲ್ಲ ಸರ್. ನೀನ್ 4 ಹೊಡೆದ್ರೆ ನಾನು 2 ಹೊಡೆದಿರ್ತೀನಲ್ಲ. ಅಯ್ಯೋ ಕುತ್ತೆ ಗಿತ್ತೆ ಅಂದ್ರೆ ನನ್ನ ಮಗನೇ. ನೀನಾ ಏನೋ ಲೇ, ಇಲ್ಲಿ ಯಾಕೆ ಬಂದೆ? ನಿನ್ ಜೊತೆ ನೆಂಟಸ್ತನ ಮಾಡಕ್ಕಂತೂ ಅಲ್ಲ, ನಮ್ಮವ್ರೊಬ್ರು ಇಲ್ಲಿದ್ದಾರೆ, ಅವ್ರನ್ನ ಕರ್ಕೊಂಡು ಹೋಗೋಣ ಅಂತ ಬಂದೆ. ನಿಂತ್ಕೊಳ್ಳಲಿ, ದಿಸ್ ಇಸ್ ಮೈ ಹೌಸ್. ಬೆಗ್ಗರ್ಸ್ಗೆಲ್ಲ ಎಂಟ್ರಿ ಇಲ್ಲ. ನಾವು ಅಷ್ಟೇ, ಕತ್ತೆ ಕಿರುಬಗಳೆಲ್ಲ ಅಡ್ಡ ಬಂದ್ರೆ ಸುಮ್ನಿರಲ್ಲ. ಏನೋ ಏನ್ ಮಾಡ್ತೀಯಾ? ನಡ್ಯ ಅಲ್ಲೇ ಆಚಕ್ಕೆ. ನೋಡು, ನಿನ್ ಜೊತೆ ಜಗಳ ಬೇಕಾಗಿಲ್ಲ ನನಗೆ. ಅಕಸ್ಮಾತ್ ಆಗಿ ನನಗೆ ಬೇಕಾಗಿರೋರೊಬ್ರು ನಿಮ್ಮ ಮನೆಗೆ ಸೇರ್ಕೊಂಡಿದ್ದಾರೆ. ಒಳ್ಳೆ ಮಾತಲ್ಲಿ ಅವ್ರನ್ನ ಕಳಿಸ್ಕೊಡು. ನಿನಗೆ ಬೇಕಾದವ್ರ? ಗೋಪಿ, ಗೋಪಿ ಸಾಬ್, ಇವನ ರಿಲೇಟಿವ್ಸ್ ಯಾರೋ ಬೆಗ್ಗರ್ಸ್ ಬಂದಿದ್ರೆ ಒಳಗಡೆ ಬಿಟ್ಕೊಂಡಿದ್ಯಾ? ಇಲ್ಲ ಅಣ್ಣ, ಯಾರೂ ಬಂದಿಲ್ಲ. ಯಾರು ಬೇಕಿತ್ತು ಸರ್? ನೋಡಪ್ಪ, ನಮಗೆ ಬೇಕಾಗಿರೋ ಹುಡುಗಿ ಒಬ್ಳು ಅಕಸ್ಮಾತಾಗಿ ಒಳಗಡೆ ಬಂದಿದ್ದಾಳೆ. ಪ್ಲೀಸ್ ಅವಳನ್ನ ಕಳಿಸ್ಕೊಡು. ಕಮ್ಮಿನೇ. ಎಷ್ಟು ಸಲ ಹೇಳ್ಬೇಕು ನಿನ್ಗೆ, ಬೆಗ್ಗರ್ಸ್ನ ನಮ್ಮ ಮನೆ ಒಳಗಡೆ ಬಿಟ್ಕೊಳ್ಳೋದಿಲ್ಲ ಅಂತ. ನಿನ್ನಂತವ್ರಿಗೆ ಬೇಕಾದವರು ನಮ್ಮ ಮನೆ ಗೇಟ್ ಟಚ್ ಮಾಡೋಕ್ಕೂ ಲಾಯಕ್ಕಿಲ್ಲ. ಹೋಗಿ ಎಲ್ಲಾದ್ರೂ ಫುಟ್ಪಾತಲ್ಲಿ ಹುಡ್ಕೋ, ಸಿಗ್ತಾರೆ. ನಿನ್ಮೂಳೆ ಮುರಿತೀನಿ, ಹೊರ್ಗಡೆ ಕಳ್ಸೋವನ್ನ. ಯಾಕೆ ಸರ್ ಇಂಥವ್ರನ್ನ ಎದುರಾಕತ್ತೀರ? ಮೊದಲೇ ಮೆಂಟ್ಲು ನನ್ನ ಮಗ, ಅವನು ಹುಚ್ಚಿನಾಯಿ ಕಚ್ದಂಗೆ ಆಡ್ತಾವನೆ. ನಿಜವಾಗ್ಲೂ ಈ ಮನೆಗೆ ಯಾರೂ ಬಂದಿಲ್ಲ ಸರ್. ನೀವೆಲ್ಲೋ ತಪ್ಪು ತಿಳ್ಕೊಂಡು ಬಂದಿದ್ದೀರಾ ಅಂತ ಅನ್ಸುತ್ತೆ. ದಯವಿಟ್ಟು ಹೋಗಿ ಸರ್, ಪ್ಲೀಸ್ ಸರ್. ನಮಗೆ ಬೇಕಾಗಿರೋ ಹುಡುಗಿ ಒಬ್ಳು ಅಕಸ್ಮಾತಾಗಿ ಒಳಗಡೆ ಬಂದಿದ್ದಾಳೆ, ಅವಳನ್ನ ಕಳಿಸ್ಕೊಡು. ಅರೆ, ಇದು ವಸುಂಧರಮ್ಮನ ಕಿವಿಲಿದ್ದಂಗಿತ್ತಲ್ಲ. ಇದು ಇಲ್ಲಿ ಯಾಕೆ ಬರೋದಕ್ಕೆ ಸಾಧ್ಯ? ಖಂಡಿತ ನಾನು ಬೇಡ ಅಂತೀನಿ. ಯಾಕೋ ಬೇಡ ಅಂತೀಯ? ಇಂಥ ಒಳ್ಳೆ ಅವಕಾಶನ ಯಾರಾದ್ರೂ ಬಿಡ್ತಾರಾ? ನಾನು ಬಿಡ್ತೀನಲ್ಲ. ಅದೇ ಯಾಕೆ ಅಂತ. ಯಾಕಂದ್ರೆ ಪುಕ್ಸಟ್ಟೆ ಮನೆ ನಂಗೆ ಬೇಕಾಗಿಲ್ಲ. ಏ, ನಿಂಗೇನ್ ತಿಕ್ಲಾ? ಪುಕ್ಸಟ್ಟೆ ಸಿಕ್ಕದನ್ ಯಾವ್ದು ಬಿಡಬಾರ್ದು ಅಂತ ದೊಡ್ಡವ್ರು ಹೇಳಿದ್ದಾರೆ. ನಿನಗೆ ಬೇಕಾಗಿರೋದನ್ನ ಹೇಳ್ಕೊಂಡು ದೊಡ್ಡವ್ರ ನೆಪ ಹೇಳ್ಬೇಡಮ್ಮ. ಬಿಟ್ಟಿಯಾಗಿ ಮನೆ ಸಿಗತ್ತೆ ಅಂತ ಬೇರೆಯವ್ರು ಹಂಗಲ್ಲ ಬೀಳಕ್ಕಾಗತ್ತೆ. ಹಂಗಂತ ಯಾಕೋ ಅನ್ಕೋತೀಯ? ಅವ್ರಿಗೆ ಮನೆ ನೀಟಾಗಿರ್ಬೇಕು, ನಮ್ಗೆ ಬಾಡಿಗೆ ಉಳಿಬೇಕು ಅಷ್ಟೇ. ಏಯ್ ಸುಮ್ನಿರ, ಇದೆಲ್ಲ ನಿಂಗೆ ಗೊತ್ತಾಗಲ್ಲ. ಇಂಥದ್ದು ಎಷ್ಟು ನೋಡಿಲ್ಲ ನಾನು. ಮೊದಲು ಫ್ರೀ ಅಂತ ಹೇಳ್ಕೊಂಡೆ ಮನೆ ಕೊಡ್ತಾರೆ, ಆಮೇಲೆ ಇಲ್ಲದೆ ಇರೋ ಖ್ಯಾತೆ ಎಲ್ಲ ತೆಗೆದು ಡಬ್ಬಲ್ ದುಡ್ಡು ವಸೂಲಿ ಮಾಡ್ತಾರೆ. ಇಲ್ವೋ, 2 ವರ್ಷ ನಿಮ್ಮಿಂದ 1 ಪೈಸಾ ಕೂಡ ತಗೊಳ್ಳೋದಿಲ್ಲ ಅಂತ ಅಗ್ರಿಮೆಂಟ್ ಬರ್ಕೊಡ್ತಾರಂತೆ. ಈ ಬೇಡ ಅನ್ಬೇಡ್ವೋ, ಡಬ್ಬಲ್ ಬೆಡ್ರೂಮ್ ಮನೆ ಕಣೋ, ವಿಶಾಲವಾಗಿರುತ್ತೆ. ಚಿಕನ್ಸ್ ಎಲ್ಲ ಇಬ್ಬಿಬ್ರು ಹಾಸ್ಕೊಂಡು ಮಲ್ಕೋಬಹುದು, ಅಷ್ಟು ದೊಡ್ಡದಾಗಿದೆ. ಓಹೋ, ಆಗ್ಲೇ ನೋಡ್ಕೊಂಡು ಬಂದ್ಬಿಟ್ಯಾ? ಮತ್ತ ಇಂಥ ಚಾನ್ಸ್ ಬಿಡಕ್ಕಾಗುತ್ತಾ? ಏ, ಆ ಬಚ್ಚಲ್ ಮನೆನೇ ನಮ್ಮನೆ ಅಡುಗೆ ಮನೆಗಿಂತ ದೊಡ್ಡದಾಗಿದೆ ಕಣೋ. ಟೆರೆಸ್ ಮೇಲೆ ಶಾಮಿಯಾನ ಹಾಕಿ ನಿಮ್ಮಿ ಮದ್ವೆನೂ ಅಲ್ಲೇ ಮಾಡ್ಬಿಡ್ಬೋದು. ಬೇಡ ಅನ್ಬೇಡ್ವೋ, ಒಪ್ಕೊಳ್ಳೋ. ಹೋಗಮ್ಮ, ನನ್ಗೆ ಯಾಕೋ ಸರಿ ಅನ್ಸ್ತಿಲ್ಲ. ನಿಮ್ದಮ್ಮಯ್ಯ ಅಂತೀನೋ, ಬೇಡ ಅನ್ಬೇಡ್ವೋ. ಜವಾಬ್ದಾರಿ ಇರೋನಾಗಿ ನೀನೇ ಹೀಗೆ ಉಡಾಫೆ ಮಾತಾಡಿದ್ರೆ ನಮ್ ಗತಿ ಏನಾಗ್ಬೇಕು? ನಾನೇನ್ ಉಡಾಫೆ ಮಾಡ್ದಮ್ಮ? ಇನ್ನೇನ್ ಮತ್ತೆ, ನಾವ್ ಆ ಮನೆಗೆ ಹೋದ್ರೆ ಇಲ್ಲಿ ನಾವ್ ಕೊಡೋ ಬಾಡಿಗೆ ದುಡ್ಡು 5,000 ಉಳಿಯಲ್ವಾ? ತಿಂಗಳು ಅದೇ 5,000 ಉಳಿಸ್ಕೊಂಡು ಹೋದ್ರೆ ಚೀಟಿ ಹಾಕ್ಬೋದು. ಅದೇ ದುಡ್ಡನ್ನ ನಿಮ್ಮಿ ಮದ್ವೆಗೆ ಉಪಯೋಗಿಸ್ಬೋದಾ? ತಂಗಿ ಮದ್ವೆಗಿಂತ ನಿನ್ ಹಠನೇ ನಿಂಗೆ ದೊಡ್ಡದೇನೋ? ಯೋಚನೆ ಮಾಡೋ.
ಸರಿ, ಯೋಚನೆ ಮಾಡ್ತೀನಿ. ಆದರೆ ಯಾವತ್ತಾದರೂ ಒಂದು ದಿವಸ ಆ ಮನೆ ಓನರ್ ಬಂದು ಪುಕ್ಸಟ್ಟೆ ಇದ್ದೀರಾ ಅಂತಂದರೆ ಆ ಸೆಕೆಂಡ್ಗೆ ಮನೆಯಿಂದ ಹೊರಗಡೆ ಬರಬೇಕು. ಸರಿನಾ? ಅಯ್ಯೋ ರಾಮ, ನಿನ್ನ ಸ್ವಾಭಿಮಾನಕ್ಕೆ ನಾನು ಯಾಕೆ ಅಡ್ಡಿ ಬರಲಿ? ಹಾಗಾದ್ರೆ ವಾಕ್ಯನಾ? ಸರಿ. ಅಕ್ಕ, ಏನು ಗೋಪಣ್ಣ? ಆವಾಗಲೇ ವಸುಂಧರಮ್ಮ ಇರೋ ಜಾಗ ಗೊತ್ತದೆ ಅಂತ ಹೇಳಿದೆಯಲ್ಲ, ಹ್ಞೂ, ಅದು ಎಲ್ಲಿ ಬರುತ್ತೆ? ಯಾಕೆ ಆಗಲೇ ಹೇಳ್ತೀನಿ ಇದಕ್ಕೆ ಬೇಡ ಅಂತ ಕೈ ಮುಕ್ಕೊಂಡೆ. ಆವಾಗಲೇ ವಿಶ್ವಜಿತನ ಮುಂದೆ ಹೇಳ್ಬೇಡ ಅಂತ ಹೇಳಿದ್ದು ನಾನು. ಈಗ ಅವ್ರಿಲ್ವಲ್ಲ, ಎಲ್ಲಿದ್ದಾರೆ ವಸುಂಧರಮ್ಮ? ಯಾಕೆ ಹೇಳ್ಬಿಡು, ನಾನು ಹೇಳೋ ಜಾಗನ ತಿಳ್ಕೊಂಡು ಆಮೇಲೆ ಆ ವಿಶ್ವಜಿತ್ನಿಗೆ ಹೇಳಿ ನನಗೆ ಸಿಗ್ಬೇಕಾದ 10 ಲಕ್ಷನ ನೀನು ಇಸ್ಕೊಂಡ್ಬಿಡು. ನನ್ನ ತಾಯಣೆ ಕಣಕ, ಇಂಥ ಪಾಪದ ಕೆಲಸ ನಾನು ಯಾವತ್ತೂ ಮಾಡೋಕ್ಕಿಲ್ಲ. ಹಂಗಿದ್ಮೇಲೆ ಅವ್ರಿರೋ ಜಾಗ ನಿನ್ಗೆ ಯಾಕೆ? ಸುಮ್ಕೆ ಸುಖವಾಗವ್ರ ಹೆಂಗೆ ಅಂತ ತಿಳ್ಕೊಳಕ್ಕೆ. ಮೊದಲೇ ಮಗಿನಂತ ಹುಡುಗಿ ಅದು. ಈ ರಾಕ್ಷಸನ ಕೈಗೆ ಸಿಕ್ಕರೆ ಉರ್ಕೊಂಡು ತಿಂದುಬಿಡ್ತಾನೆ. ಅದಕ್ಕೆ ಅವರಿರೋ ಜಾಗ ಇವನಿಗೆ ಮಾತ್ರ ಗೊತ್ತಾಗಬಾರ್ದು. ಅವ್ರು ಎಲ್ಲಿದ್ದಾರೆ ಅಂತ ನನ್ನ ತಾವ ಹೇಳಿದ್ರೆ ಅವ್ರನ್ನ ಸೇಫ್ ಆಗಿರೋ ಜಾಗಕ್ಕೆ ನಾನು ತಲುಪಿಸ್ಬಿಡ್ತೀನಿ. ಸುಮ್ಮನೆ ಸಾಕು. 10 ಲಕ್ಷ ಸಿಗುತ್ತೆ ಅನ್ನೋದಾದರೆ ಮನುಷ್ಯ ಎಂಥ ನಾಟಕನಾದರೂ ಬೇಕಾದ್ರೆ ಆಡ್ತಾನೆ. ಆ ಹುಡುಗಿಗೆ ಒಳ್ಳೇದು ಮಾಡೋ ಥರ ಆ ಜಾಗನ ತಿಳ್ಕೊಂಡು ಆ ವಿಷಯನ ವಿಶ್ವಜಿತ್ತಪ್ಪ ಅವ್ರಿಗೆ ಹೇಳಿ 10 ಲಕ್ಷ ನೀನೇ ಹೊಡ್ಕೋಬೇಕು ಅಂತ ಮಾಡಿದ್ಯಾ ತಾನೇ? ನಿನ್ನ ನಾಟಕ ನನಗೆ ಗೊತ್ತಾಯ್ಕಿಲ್ವಾ? ತಾಯಿ ಸತ್ತುವಾಗಲೂ ಇವರಿರೋ ಜಾಗನ ಆ ಮನೆಯೊಳಗೆ ತೋರ್ಸೋಕ್ಕಿಲ್ಲ ನಾನು. ಅವನಿಗೇನಾದ್ರು ಗೊತ್ತಾದರೆ ಅವ್ರ ಜೀವನನೇ ಹಾಳಾಗೋಯ್ತದೆ. ಯಾಕಾಯ್ತದೆ ಅಂತೀನಿ. ಈ ಮನುಷ್ಯ ಇರೋ ರೂಪಕ್ಕೆ, ಶ್ರೀಮಂತಿಕೆಗೆ ರಾಜಸ್ಥಾನದಲ್ಲಿ 1000 ಜನ ಹುಡುಗಿರು ಕ್ಯೂ ನಿಂತ್ಕೊಳಕ್ಕಿಲ್ವಾ? ಅದನ್ನೆಲ್ಲ ಬಿಟ್ಟು ಈ ಪಾಟಿ ದೂರ ಬಂದು ಈ ಹುಡುಗಿನ ಇಷ್ಟು ಹುಡುಕ್ತಾವನೆ ಅಂದರೆ ಅವನ ಮನಸ್ಸಲ್ಲಿ ಎಷ್ಟು ಪಿರುತಿ ಮಾಡ್ಕೊಂಡವನೆ ಅಂತ ಗೊತ್ತಾಯ್ಕಿಲ್ವಾ? ನಿಂಗೆ ಗೊತ್ತಿಲ್ಲ ಕಣಕ, ಈ ಒಯ್ಯ ಒಂಥರ ಕೀಚ್ಕ ಇದ್ದಂಗೆ. ಆಸೆ ಪಟ್ಟಿದ್ದನ್ನು ದಕ್ಷಗಳ ಗಂಟ ಬಿಡೋಕ್ಕಿಲ್ಲ. ಇವನ ಮನಸ್ಸಲ್ಲಿರೋದು ಪಿರುತಿ ಅಲ್ಲ, ಬೇರೆನೇ. ಅದೇನೇ ಆಗಲಿ, ಅದನ್ನ ಕಟ್ಕೊಂಡು ನನಗೇನಾಗಬೇಕು? 10 ಅಲ್ಲ, 1000 ಅಲ್ಲ, ಲಕ್ಷ. 10 ಲಕ್ಷ ಒಂದು ಹುಡುಗಿನ ಇಟ್ಕೊಟ್ರೆ 10 ಲಕ್ಷ ಸಿಗುತ್ತೆ ಅನ್ನೋದಾದರೆ ಯಾವ ಪೆದ್ಗುಣಿನೂ ಕಳ್ಕೊಳ್ಳೋಕ್ಕೆ ಇಷ್ಟಪಡೋದಿಲ್ಲ. ಈ ವಿಷಯನ ವಿಶ್ವಜಿತಪ್ಪ ಅವ್ರಿಗೆ ಹೇಳೇ ಹೇಳ್ತೀನಿ. 10 ಲಕ್ಷ ಗಳಿಸ್ಕೊಂತೀನಿ, ಅದೇನೇ ಆಗೋಗ್ಲಿ. ಏನು ಮಾಡಲಿ ಇವಾಗ? ಅಯ್ಯೋ ಶಿವನೇ, ಇವ್ರು ಫೋನ್ ಬೇರೆ ಸ್ವಿಚ್ ಆಫ್ ಮಾಡ್ಕೊಂಡವ್ರೆ. ಇವಳು ನಮ್ಮ ವಸುಂಧರಮ್ಮನ ಹಿಡ್ಕೊಡ್ತಾಳೆ. ಹೆಂಗಾರು ಮಾಡಿ ತಡಿಬೇಕು. ಇವಳಲ್ಲಿ ಇಲ್ಲ ಅನ್ಸ್ಬಿಟ್ರೆ ಬಲಗಡೆಗೆ ಹೋಗ್ತು. ಹಾಗಂದ್ರೆ ಈ ಮನೆ ಲಕ್ಷ್ಮಿ ಕಾಲ್ ಮುರ್ಕೊಂಡು ಬಿದ್ದಿರ್ತಾಳೆ ಅಂತ ಅರ್ಥ. ತಪ್ಪಲೇನ ವಾಲ ಥರ ಇಟ್ಬಿಟ್ಟು ಬಲಗಡೆಗೆ ಉಕ್ತು ಅಂತ್ಯಾ? ಹೇಗೋ ಒಂದು ಹಾಲ್ ಬಲಗಡೆಗೆ ಚೆಲ್ತೋ ಇಲ್ವೋ, ಲಕ್ಷ್ಮಿಗೆ ಅದೇ ಮುಖ್ಯ ಕಣೋ. ಲಕ್ಷ್ಮಿ ನಿಂತಾರ ದಿನ